ಇವತ್ತು ಪೂಜ್ಯರ ಗದ್ದಿಗೆ ದರ್ಶನಕ್ಕೆ ನಮ್ಮ ತುಮಕೂರು ಜಿಲ್ಲೆಯ ನಾಯಕರು, ಪ್ರಸ್ತುತ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವ ಶ್ರೀ ಜಿ ಪರಮೇಶ್ವರ್ ಅವರು ಆಗಮಿಸಿ ಪೂಜ್ಯರ ಗದ್ದಿಗೆ ದರ್ಶನವನ್ನು ಮಾಡಿ ಮುಂದಿನ ಕಾರ್ಯಗಳಿಗೆ ಅವರು ತೆರಳಿದ್ದಾರೆ. ಶ್ರೀಮಠಕ್ಕೂ ಸಿದ್ಧಾರ್ಥ ಸಂಸ್ಥೆಗೂ ಅವಿನಾಭಾವ ಸಂಬಂಧ ಇರುವಂಥದ್ದು. ನಮ್ಮ ಪರಮ ಪೂಜ್ಯರಿಗೂ ಗಂಗಾಧರಯ್ಯನವರಿಗೂ ಬಹಳಷ್ಟು ಗುರು ಶಿಷ್ಯ ಸಂಬಂಧ ಇದೆ. ಅವರಿಗೆ ಅಷ್ಟೇ ಭಕ್ತಿ ಶ್ರದ್ಧೆ, ಅವರ ಮೇಲೆ ಅಷ್ಟೇ ಪ್ರೀತಿಯನ್ನು ಪೂಜ್ಯರು ಇಟ್ಕೊಂಡಿದ್ದರು. ಆ ಒಂದು ಸಂಬಂಧ ಎಂದಿಗೂ ಇದೆ, ಎಂದೆಂದಿಗೂ ಅದು ಮುಂದುವರ್ಕೊಂಡು ಹೋಗ್ತಾ ಇರುವಂಥದ್ದು. ಜಿ ಪರಮೇಶ್ವರ್ ಅವರು ಮತ್ತು ಅವರನ್ನ ಶಿವಪ್ರಸಾದ್ರವರು ಯಾವತ್ತೂ ಕೂಡ ಯಾವುದೇ ಕಾರ್ಯ ಮಾಡಬೇಕಾದರೂ ಕೂಡ ಪೂಜ್ಯರ ಆಶೀರ್ವಾದ ಪಡ್ಕೊಂಡು ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು ಒಂದು ಸಂಪ್ರದಾಯವನ್ನು ಇಂದಿಗೂ ಕೂಡ ಇಟ್ಕೊಂಡಿದ್ದಾರೆ. ಆ ಒಂದು ಪ್ರತೀಕವಾಗಿ ಇವತ್ತು ಬಂದು ಪೂಜ್ಯರ ಗದ್ದಿಗೆ ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರ ಮುಂದಿನ ಕೆಲಸ ಕಾರ್ಯಗಳಿಗೆ ತೊಡಗ್ತಾ ಇದ್ದಾರೆ. ಪರಮೇಶ್ವರ್ ಅವರು ನೀವೆಲ್ಲ ಕಂಡ ಹಾಗೆ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ. ಅನೇಕ ಬಾರಿ ಅವರು ಕಾಂಗ್ರೆಸ್ ಪಕ್ಷದ ಒಂದು ಅಭಿವೃದ್ಧಿಗೆ ಭಾಳಷ್ಟು ಹೋರಾಟ ಕೊಡುಗೆಗಳನ್ನು ಮಾಡಿದ್ದಾರೆ. ಅವರು ಅಧ್ಯಕ್ಷರಾಗಿದ್ದಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಹೋರಾಟವನ್ನು ಮಾಡಿದಂತಹ ಅವರು. ಹಾಗೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ, ಅವರ ಪ್ರಾಮಾಣಿಕತೆ, ಹೋರಾಟ ಎಲ್ಲವೂ ಕೂಡ ಇವತ್ತು ಪಕ್ಷ ಅವರನ್ನು ಗುರುತಿಸಿ ಒಂದು ಅವಕಾಶವನ್ನು ಅವರಿಗೆ ಮಾಡಿಕೊಡ್ತಾ ಇದೆ. ಇನ್ನೂ ಹೆಚ್ಚಿನ ಅವಕಾಶಗಳು ಬರಬೇಕು ಅನ್ನುವಂಥದ್ದು ಅಪೇಕ್ಷೆ ಇದ್ದರೂ ಕೂಡ, ಆದರೆ ಅವರ ಪಕ್ಷದ ಒಂದು ತೀರ್ಮಾನ, ವರಿಷ್ಠರ ತೀರ್ಮಾನದಂತೆ ಅವರು ಇವತ್ತು DCM ಆಗಿ, ಅಂದರೆ ಉಪಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಕೂಡ ಮುಖ್ಯಮಂತ್ರಿ ಜೊತೆಗೂಡಿ ಇಬ್ಬರು ಕೂಡ ಅದನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತೇನೆ. ಎಲ್ಲರಿಗೂ ಅಪೇಕ್ಷೆ ಇದೆ, ಆಸೆ ಇದೆ. ತುಮಕೂರು ಜಿಲ್ಲೆಗೆ ಆಗುವಂಥ ಅವಕಾಶಗಳು ತಪ್ಪಿ ಹೋಗ್ತಾ ಇದೆ ಅನ್ನುವಂತಹ ಒಂದು ಭಾವನೆ ಕೊರಗು ತುಮಕೂರಿನಲ್ಲಿ ಇವತ್ತು ಇದೆ. ಅದು ಆಗಬೇಕು ಅನ್ನುವಂಥ ಅಪೇಕ್ಷೆ ಪ್ರತಿಯೊಬ್ಬರಲ್ಲೂ ಇದೆ. ಆದರೆ ಪಕ್ಷದ ನಿರ್ಧಾರಗಳು, ಅವರ ವರಿಷ್ಠರ ನಿರ್ಧಾರಗಳಿಗೆ ಅದಕ್ಕೆ ಯಾರು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಮುಂದಿನ ದಿವಸಗಳಲ್ಲಿ ಕಾದು ನೋಡೋಣ, ಅದೆಲ್ಲ ಅವಕಾಶ ಆಗಲಿ.